ನಮಸ್ಕಾರ. ಕನ್ನಡ ಭಗವದ್ಗೀತೆ ಎಂದು ಹೆಸರಾದಂತಹ ಮಂಕುತಿಮ್ಮನ ಕಗ್ಗ. ಇದು DVಜಿಯವರ ಮಂಕುತಿಮ್ಮನ ಕಗ್ಗ. ಏನು ಭೈರವ ಲೀಲೆ, ಈ ವಿಶ್ವಭ್ರಮಣೆ, ಏನು ಭೂತಗ್ರಾಮ ನರ್ತನ ಉನ್ಮಾದ, ಏನು ಅಗ್ನಿಗೋಳಗಳು, ಏನು ಅಂತರಾಳಗಳು, ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ. ಸೃಷ್ಟಿಕರ್ತನ ಬಗ್ಗೆ ಚಿಂತಿಸುವ ಮಂತಿಸುವ ಗುಂಡಪ್ಪನವರ ಪ್ರಶ್ನೆಗಳು ಕೇವಲ ಮಾನಸಿಕ ಅಥವಾ ಭಾವನಾತ್ಮಕ ಚೌಕಟ್ಟಿಗಾಗಿ ಮಾತ್ರ ಸೀಮಿತವಾಗಿಲ್ಲ. ಅದು ವೈಜ್ಞಾನಿಕತೆಯ ಸ್ಪರ್ಶವೂ ಅದಕ್ಕಿದೆ ಮತ್ತು ಆಧ್ಯಾತ್ಮಿಕತೆಯ ಹೊಳಪೂ ಅದಕ್ಕಿದೆ. ಇಷ್ಟೇ ಅಲ್ಲದೆ ತಾಂತ್ರಿಕ ನೆಲಗಟ್ಟು ಕೂಡ ಇದೆ. ಅಂದರೆ ಈ ಜಗತ್ತಿನ ಬಗ್ಗೆ ಅಚ್ಚರಿ ಭಾವ ಹೊಂದುವಂಥ ಬಗೆ ಹೇಗೆ ಅಂದರೆ, ಈ ವಿಶ್ವದ ತಿರುಗಾಟ ಇದೊಂದು ಭಯಾನಕ ಭೈರವ ಲೀಲೆ. ಅಂದರೆ ಭಯ ಹುಟ್ಟಿಸುವ ಅಚ್ಚರಿಯ ತಿರುಗಾಟ. ತಮ್ಮಷ್ಟಕ್ಕೆ ತಾವೇ ಕಕ್ಷೆಯಲ್ಲಿ ಸುತ್ತುವ ಗ್ರಹಗಳು, ನಿಯಂತ್ರಕ ಸೂರ್ಯ, ಜೀವಿಗಳ ಈ ಅದ್ಭುತ ಲೋಕ, ಇವೆಲ್ಲ ಸೇರಿ ಈ ಭೂಮಿ, ಇವೆಲ್ಲ ಅದಾವ ನಿಯಮಗಳನ್ನು ಪಾಲಿಸುತ್ತಿದೆ, ಅದು ಹೇಗೆ ಪಾಲಿಸುತ್ತಿದೆ ಮತ್ತು ಏಕೆ ಪಾಲಿಸುತ್ತಿದೆ ಅಂತ. ಪಂಚಮಹಾಭೂತಗಳು ಎನ್ನುವಂತಹ ಭೂಮಿ, ಆಕಾಶ, ಗಾಳಿ, ನೀರು, ಅಗ್ನಿಗಳು ಅದು ಹೇಗೆ ತಮ್ಮಂತೆ ತಾವೇ ಸ್ವಯಂ ಚೈತನ್ಯಪೂರ್ಣವಾಗಿ ಸಂಚರಿಸ್ತದೆ. ಅದರಲ್ಲಿಯೂ ಭೂತಗ್ರಾಮ ನರ್ತನ ಎಂಬುದನ್ನು ಕಂಡಿರುವುದು ಗುಂಡಪ್ಪನವರು ಕವಿ ಹೃದಯದ ಅಪಾರತೆಯ ಒಳನೋಟಕ್ಕೆ ಕನ್ನಡಿ ಹಿಡಿದಂತೆ. ಪಂಚಭೂತಗಳು ಜೀವಿಗಳನ್ನು ಉನ್ಮಾದಿಸಿ ಹುಚ್ಚೆಬ್ಬಿಸಿ ಕುಣಿಸುತ್ತದೆ. ಇಲ್ಲಿ ಹ್ಯಾಂಗಾರ ಕುಣಿದು ಮಂಗಾಟ ಮುಗಿದಾಗ ಅಂಗಾತ ಬಿತ್ತು ಹೆಗಲಲ್ಲಿ ಎತ್ತು ಎಂಬ ಕವಿಗಾರುಡಿಗ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕುರುಡು ಕಾಂಚನ ನಮಗಿಲ್ಲಿ ನೆನಪಾಗುತ್ತೆ. ಇಡೀ ವಿಶ್ವ ಬಿಡಿ ಬಿಡಿಯಾಗಿ ಕಣ್ಮುಂದೆ ಬಂದಾಗ ಇವೆಲ್ಲ ಏನು, ಇದರ ಸೃಷ್ಟಿಯ ಹಿಂದಿನ ರಹಸ್ಯವಾದರೂ ಏನು ಎಂಬುದು ಅಚ್ಚರಿಯ ಪ್ರಶ್ನೆ ನಮ್ಮಲ್ಲಿ ಹಾಗೆ ಉಳಿದ್ಬಿಡುತ್ತೆ. ಪಂಚಮಹಾಭೂತಗಳಿಂದ ಆದಂತಹ ಈ ನಮ್ಮ ಕಾಯ ಅದರಲ್ಲಿಯೇ ಪಂಚಮಹಾಭೂತಗಳಲ್ಲಿಯೇ ಲೀನವಾಗಬೇಕಾದ್ರೆ ಅದು ಹೇಗೆ ಸಾಧ್ಯವಾಯಿತು ಅನ್ನುವಂಥ ಪ್ರಶ್ನೆ ಬರುತ್ತೆ. ಚೈತನ್ಯ ಎಲ್ಲಿಂದ ಬಂತೋ ಅಲ್ಲಿಗೆ ರವಾನೆ ಆಯಿತೆ. ಹಾಗಾದರೆ ಚೈತನ್ಯದ ಇರುವಿಕೆಯ ಬಗ್ಗೆ ಪ್ರಶ್ನೆಗಳಾದರೂ ಏನು? ಇವೆಲ್ಲ ಕೇವಲ ಪ್ರಶ್ನೆಗಳಾಗಿಯೇ ಉಳಿಯಬೇಕೇ? ಮತ್ತು ನಮ್ಮ ಸುತ್ತ ಕಾಣುವ ವಿಜ್ಞಾನದ ಭಾವಕ್ಕೆ ಬೆಳಕು ನೀಡುವಂತಹ ಸೂರ್ಯಮಂಡಲ ಅಂದರೆ ಸೋಲಾರ್ ಸಿಸ್ಟಮ್ ಕಲ್ಪನೆಗೆ ಬಂದರೆ ಈ ಒಂದು ಸಾಲುಗಳು ನಮಗೆ ಅರ್ಥ ಆಗುತ್ತೆ. ಅದು ಯಾರು, ಅದು ಏಕೆ, ಏನು ಹಿಡಿದಿಟ್ಟಂತೆ ಅಗ್ನಿಗೋಳುಗಳು ಸುತ್ತುವುದು ಮತ್ತು ಅವುಗಳ ಅಂತರಾಳ ಹೇಗಿದೆ, ಅಗೋಚರ ಅದ್ಭುತ ಏಕೆ ಅನ್ನೋದೆಲ್ಲ ಪ್ರಶ್ನೆ ಬರುತ್ತೆ. ಇದೆಲ್ಲದಕ್ಕೂ ಉತ್ತರವನ್ನು ಯಾರು ಕಂಡುಕೊಳ್ತಾರೆ ಮತ್ತು ಅವರು ಹೇಗೆ ಉತ್ತರವನ್ನು ಕಂಡುಕೊಳ್ಳುವುದು ಎಂಬುದು ನಮ್ಮ ಮುಂದಿರುವ ಒಂದು ಗಂಭೀರವಾದಂಥ ಪ್ರಶ್ನೆ. ಒಟ್ಟಿನಲ್ಲಿ ಸೂಕ್ಷ್ಮವಾಗಿ ಗಮನಿಸಬಹುದಾದರೆ ಇದೊಂದು ವಿಸ್ಮಯ, ಆಶ್ಚರ್ಯಗಳೇ ಸಾಟಿ ಎಂಬಂತೆ ತುಂಬಿ ಹೋಗಿರುವ ಈ ಸೃಷ್ಟಿ, ತಿಳಿದಷ್ಟು ತಿಳಿಯಬೇಕಾಗಿರುವ ಈ ಜಗತ್ತು, ಮುಗಿಯೋದೇ ಇಲ್ಲ, ತಿಳಿದಷ್ಟು ಮುಗಿಯದ ಈ ಜಗತ್ತು, ಕಂಡಷ್ಟು ಕಾಣದಿರುವ ಈ ರಹಸ್ಯ, ಮಾತಿಗೆ ಸಿಲುಕಿದ್ದಕ್ಕಿಂತ ಮೌನವಾಗಿ ಅನುಭವಿಸಬೇಕಾದಂತಹ ಈ ಪ್ರಪಂಚ, ನಮ್ಮೊಳಗೆ ನಾವಾಗಿ ಅನುಭವಿಸಿ ಅದರ ನಡೆ ನುಡಿಗಳನ್ನು ಕಂಡುಕೊಂಡಾಗ ಏನಾದರೂ ಸ್ವಲ್ಪ ನಾವು ಇತರರಿಗೂ ಹೇಳ್ಬೋದೇನೋ ಅಲ್ವಾ? ನಮಸ್ಕಾರ.